ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಹಂಗ್ರಿ ಫುಡ್ಡಿ. ಇವತ್ತು ಉಡುಪಿ ಶೈಲಿಯ ಕುಂಬಳಕಾಯಿ ಸಾಂಬಾರು ಅಥವಾ ಕುಂಬಳಕಾಯಿ ಹುಳಿ ಮನೆಯಲ್ಲೇ ನೀವು ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಪಾತ್ರೆಗೆ 1 ಲೋಟ ಬೇಳೆ, ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಅದದ್ದು ಮೇಲಿರೋ ಧೂಳಂಶ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ತೊಳ್ಕೊಳ್ಳಿ 1-2 ಸಲ. ನೋಡಿ, ಈ ಥರ ತೊಳ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಡೋಣ ಬೇಯಿಸೋಕ್ಕೆ. ಅದಕ್ಕೆ 1 ಚಮಚ ಅರಿಶಿನ, ಒಂಚೂರು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ. ಉಡುಪಿಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಈಗ ಅದನ್ನು ಬೇಯಿಸೋಕೆ ಇಟ್ಬಿಡೋಣ ಬೇಳೆನ. ಈ ಕುಕ್ಕರ್ ಮುಚ್ಕೊಳ್ಳಿ. 2-3 ವಿಷಲ್ ಕೂಗಿಸಿ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ, ಆಮೇಲೆ ಎರಡು ಟೊಮೆಟೊನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಅದೆರಡನ್ನೂ ಹಾಕ್ಕೊಳ್ಳಿ. ಆಮೇಲೆ ಹುಳಿಗೆ ಹುಣಸೆಹಣ್ಣು, ಆಮೇಲೆ ಸಾಂಬಾರು ಪೌಡರು. ಈ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈಗ ಇದನ್ನು ನೈಸಾಗಿ ಪೇಸ್ಟಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೋಬೇಕು. ತರ್ತರಿ ಬೇಕಾದವ್ರು ತರ್ತರಿ ರುಬ್ಕೊಳ್ಳಿ. ಈಗ ಬೇಳೆ ಬೆಂದಿದೆ, ಕುಕ್ಕರಿಂದ ತೆಗೆದುಬಿಡೋಣ. ನೋಡಿ, ಬೇಳೆನೂ ಬೆಂದಿದೆ. ಈಗ ಕುಂಬಳಕಾಯಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಸೈಜೇ ಹೋಲ್ಡ್ ಮಾಡಿ ಬೇಯಿಸ್ಕೊಳ್ಳಿ. ಸಣ್ಣ ಇದ್ರೆ ಕರ್ಗೋಗ್ಬಿಡುತ್ತೆ. ಈಗ ಬೇಯಿಸಿರೋ ಬೇಳೆನ ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ರುಬ್ಬಿರೋ ಅಂಥ ಮಸಾಲೆನೂ ಅದಕ್ಕೆ ಹಾಕಿ. ಈಗ ಚೆನ್ನಾಗಿ ಮಸಾಲೆ ಕುಂಬಳಕಾಯಿ ಜೊತೆ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ರುಚಿಗೆ ಕಲ್ಲುಪ್ಪು ಯೂಸ್ ಮಾಡಿ. ಪುಡಿ ಉಪ್ಪು ಚೆನ್ನಾಗಿರಲ್ಲ, ಕಲ್ಲುಪ್ಪು ಯೂಸ್ ಮಾಡಿದ್ರೆ ರುಚಿ ಬರುತ್ತೆ. ಸ್ವಲ್ಪ ಬೆಲ್ಲ. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ನೀರು ಇನ್ನೂ ಇಡಿಸುತ್ತೆ, ನೀರು ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು ಒಗ್ಗರಣೆ ರೆಡಿ ಮಾಡೋಣ. ಈಗ ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ, ಒಂದು ಚಮಚ ಸಾಸಿವೆ, ಸ್ವಲ್ಪ ಇಂಗು. ಈಗ ಸಾಸಿವೆ ಸಿಡಿಬೇಕು. ಈಗ ಕರಿಬೇವು ಹಾಕ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಕರಿಬೇವು ಫ್ರೈ ಆಗಬೇಕು. ಆಗಿದೆ. ಇವಾಗ ಇದನ್ನು ಕುಂಬಳಕಾಯಿ ಹುಳಿಗೆ ಹಾಕ್ಕೊಂಬಿಡೋಣ. ನೋಡಿ, ಕುಂಬಳಕಾಯಿ ಹುಳಿ ಅಥವಾ ಕುಂಬಳಕಾಯಿ ಸಾಂಬಾರು, ಉಡುಪಿ ಶೈಲಿಯ ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ. ಪೂರಿ, ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹೊಸ ವೀಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು.